ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಿಪಾತವನ್ನು ಮಾಡುತ್ತಾ ಇಂದಿನ ಕಬೀರರ ಒಂದು ದೋಹಾನ ಕನ್ನಡದಲ್ಲಿ ನೋಡೋಣ. ಇಲ್ಲಿ ತನಕ ಹಿಂದಿ ಮರಾಠಿದಲ್ಲಿ ಮಾಡಿದ್ದೀನಿ. ಇವತ್ತು ಪ್ರಥಮ ಬಾರಿಗೆ ಕನ್ನಡದಲ್ಲಿ ಕಬೀರರ ದೋಹಾನ ನೋಡೋಣ, ಅದನ್ನು ಶ್ರವಣ ಮಾಡೋಣ, ಚಿಂತನ ಮಾಡೋಣ, ಮನನ ಮಾಡೋಣ, ನಿಧಿಧ್ಯಾಸವನ್ನು ಮಾಡೋಣ. ಕಬೀರರು ತತ್ವವಾದಿಗಳು, ಅದ್ವೈತ ಸಿದ್ಧಾಂತಿಗಳು. ಏನನ್ನ ಹೇಳ್ತಾರಪ್ಪ, ಪ್ರತಿಯೊಂದರಲ್ಲೂ ಅವರು ಗುರುಗೆ ಶರಣು ಹೋಗಬೇಕು, ಸತ್ಸಂಗಕ್ಕೆ ಹೋಗಬೇಕು, ರಾಮನ್ನ ಪಡ್ಕೋಬೇಕು, ಸಾಧು ಸಂಗತಿ ಹೆಂಗೆ ಮಾಡಬೇಕು, ಇವೆಲ್ಲವೂ ಎಲ್ಲ ಸಂತರು ನಮಗೆ ಹೇಳಿಕೊಡ್ತಾರೆ. ಅಭಂಗದ ಮುಖಾಂತರ ಇರಲಿ, ಕೃತಿಗಳ ಮುಖಾಂತರ ಇರಲಿ, ದೋಹಾವಲಿ ಇರಲಿ, ಅಥವಾ ಚೌಪಾಯಿ ಇರಲಿ, ಅಥವಾ ಆಖ್ಯಾನಗಳು ಇರಲಿ, ಅದನ್ನೆಲ್ಲ ಕೇಳಿಸ್ಕೊಂಡು ನಾವು ನಮ್ಮ ಜೀವನವನ್ನು ಉದ್ಧಾರ ಮಾಡ್ಕೋಬೇಕು. ಆ ದಿಶೆಯಲ್ಲಿ ನಮ್ಮ ಪ್ರಯತ್ನವನ್ನೂ ಮಾಡಬೇಕು. ಅದೇ ನಮ್ಮ ಜನ್ಮ ಸಾರ್ಥಕ ಮಾಡಿಕೊಳ್ಳೋದು. ಏನಕ್ಕಪ್ಪ ನಾವು ಬಂದಿದ್ದೀವಿ ಪೃಥ್ವಿ ಮೇಲೆ ಅಂದರೆ, ಈ ನರಜನ್ಮದ ಪ್ರಾಪ್ತಿ ಏನು ಕೊಟ್ಟಿದ್ದಾನೋ ಭಗವಂತ, ನರಜನ್ಮನ ಯಾತಕ್ಕೆ ಕೊಟ್ಟಿದ್ದಾನೆ? ನರಸೆ ನಾರಾಯಣ ಬನು. ನರಸೆ ನಾರಾಯಣ ಬನ್ನಕ್ಕೆ ಕ್ಷಮತಾ ನಮ್ಮೊಳಗೆ ಇರೋದು, ಹೊರಗಡೆಯಿಂದ ಯಾರೂ ತಂದು ಕೊಡೋದಿಲ್ಲ. ಹಾಗಂದ್ರೆ ಗುರು ಏನು ಮಾಡ್ತಾನೆ ಗುರು ಏನು ಮಾಡ್ತಾನಪ್ಪ, ನೀನೇ ನಾರಾಯಣ ಇದ್ದಿ, ನರ ಇದ್ದೀನಿ ನಾನು ಅಂತ ಭ್ರಾಂತಿದಲ್ಲಿ ಏನು ಬದುಕ್ತಿದ್ಯೋ ಅದನ್ನು ಕಿತ್ತು ಹಾಕಲಿಕ್ಕೆ ನಾನು ಬಂದಿದ್ದೀನಿ. ಅದಕ್ಕೆ ಅವನೇನು ಮಾಡ್ತಾನಪ್ಪ, ನಮಗೆ ಸತ್ಸಂಗವನ್ನು ನೀಡುತ್ತಾನೆ. ಆ ಸತ್ಸಂಗದಿಂದ ನಮ್ಮ ಜೀವನದ ರೀತಿ ನೀತಿ, ನಮ್ಮ ಬದುಕಿನ ರೀತಿಯೇ ಸಂಪೂರ್ಣವಾಗಿ ಬದಲಾಗುವಂಥದ್ದು ಒಂದು ಅವಸ್ಥೆಯನ್ನು, ಮನಸ್ಸಿನ ಸ್ಥಿತಿಯನ್ನು ತಂದು ಉಂಟು ಮಾಡಿಕೊಡ್ತಾನೆ. ಅದೇ ಈ ಒಂದು ದೋಹಾದು ಭಾವಾರ್ಥ ಅನ್ನೋಣ, ಅಥವಾ ಪರ್ಪಟ್ ಅನ್ನೋಣ, ಅಥವಾ ಏನನ್ನ ಯಾವ ಶಬ್ದ ಹಾಕಿದ್ರೂ ಮಾತು ಒಂದೇ. ಏನು ಹೇಳ್ತಾರೆ ಕಬೀರರು ನೋಡೋಣ. कबीर कलहरू कल्पना सत्संगति से जाय, दुखवा सौभागा फिरे सुख में रहे समाय. कबीरा ಸುಖ ಮೇ ರಹೇ ಸಮಾಯ್. 2020 21 ಗುರು ಮಹಾರಾಜರು ನಮಗೆ ಇದನ್ನು ಕನ್ನಡದಲ್ಲೂ ಹೇಳಿ ಅಂತ ಬೀಜ ಹಾಕಿದರು. ಕನ್ನಡದಲ್ಲೂ ಹೇಳ್ರಪ್ಪ ಕಬೀರದು, ಬರೀ ಹಿಂದಿ ಮರಾಠಿದಲ್ಲಿ ಯಾಕೆ ಹೇಳ್ತೀರಾ? ಕನ್ನಡದಲ್ಲೂ ಹೇಳ್ರಿ. ಇಂಗ್ಲೀಷಲ್ಲಿ ಯಾಕೆ ಹೇಳ್ತೀರಾ? ಕನ್ನಡದಲ್ಲೂ ಹೇಳ್ರಿ. 2021 2020 or 21 ಬೀಜ ಹಿ ಹ್ಯಾಡ್ ಸೋನ್ ದ ಸೀಡ್ಸ್ ಎಲ್ಲ ಆಚೆ ಬಂದು ಮೊಳಕೆ ಒಡೆದು ಬಂದಾಗ ಸರ್ವಥಾ ಎಲ್ಲವನ್ನೂ ಹೇಳ್ಕೊಟ್ಟಿದ್ದನ್ನು ಜಗತ್ತಿಗೆ ಮಾದರಿಯಾಗಬೇಕು ಅಂತ ಹೇಳ್ತಿದ್ದ ಗುರುನಾಥ್. ನೀವು ಗಂಡ ಹೆಂಡತಿ ಜಗತ್ತಿಗೆ ಮಾದರಿಯಾಗಬೇಕು. ಅದಕ್ಕೆ ಎಲ್ಲರಲ್ಲೂ ಪ್ರಾರ್ಥನೆ ಏನಪ್ಪ ಅಂದರೆ, ಸತ್ಸಂಗಕ್ಕೆ ಬನ್ನಿ. ಶ್ರೀಮಾತ್ರೆ ಸತ್ಸಂಗ ಫೌಂಡೇಶನ್, ಅದಕ್ಕೆ ಬನ್ನಿ ಎಲ್ಲರೂ. ಗುರುನಾಥ ಹಾಕ್ಕೊಟ್ಟಿರೋದು ಬೀಜ ಶ್ರೀಮಾತ್ರೆ ಸತ್ಸಂಗ ಫೌಂಡೇಶನು. ಅವನಿಚ್ಛೆಯಂತೆ, ಅವನ ಪ್ರೇರಣೆಯಿಂದಲೇ ಕಳೆದ 2 ವರ್ಷದಿಂದ ನಡೀತಾ ಇದೆ. ಈ ಜನವರಿ 16 ಮುಂದಿನ ವರ್ಷಕ್ಕೆ 3 ವರ್ಷ ಆಗುತ್ತೆ. ನಿತ್ಯ ಧ್ಯಾನ, ಪ್ರವಚನಗಳು, ಜಪ, ಚಿದಂಬರ ನಾಮ, ರಾಮನಾಮ ಹಾಗೂ ಹನುಮಾನ್ ಚಾಲೀಸ ಎಲ್ಲವೂ ಸಾಮೂಹಿಕ ಜಪ, ಇವೆಲ್ಲವೂ ಆನ್ಲೈನಲ್ಲೇ. ನಿಮಗೆ ಎಲ್ಲೂ ಹೋಗಬೇಕಾಗಿಲ್ಲ. ಯು ವಿಲ್ ಆಲ್ ಗೆಟ್ ಇಟ್ ಆನ್ಲೈನ್ ಆ್ಯಂಡ್ ದಟ್ ಟು ಫ್ರೀ. ಎವ್ರಿಥಿಂಗ್ ಈಸ್ ಫ್ರೀ. ಜಸ್ಟ್ ನಿಮ್ಮ ಟೈಮನ್ನು ಇನ್ವೆಸ್ಟ್ ಮಾಡಿಬಿಟ್ಟು ಆ ಸಮಯನ ಯಾವುದು ಈ ನರ ಜನ್ಮ ಎದಕ್ಕಾಗಿ ಕೊಟ್ಟಿದ್ದಾನಪ್ಪ ಭಗವಂತನ ಟೈಮ ಇನ್ವೆಸ್ಟ್ ಮಾಡಿದ್ದೇ ಆದರೆ ಭಗವಂತ ನಿಮಗೆ ಆ ಒಂದು ಅಲ್ಟಿಮೇಟ್ ಸುಖ ಅನ್ನೋದೇನಂತೀವೋ ಬ್ರಹ್ಮಾನಂದ, ಅದನ್ನು ಖಂಡಿತವಾಗಲೂ ಗುರುನಾಥ ದೊರಕಿಸ್ಕೊಡ್ತಾನೆ ಅಂತ ಹೇಳುತ್ತಾ ಕಬೀರರು ಹೇಳ್ತಾರೆ, ಕಬೀರ ಕಲಹರು ಕಲ್ಪನಾ ಅಂದರೆ ಸತ್ಸಂಗತಿ ಸೇ ಜಾಯ್. ನನ್ನ ಮನಸ್ಸಿನಲ್ಲಿರುವ ಈ ಗೊಂದಲ, ಈ ಕ್ಲೇಶ, ಈ ದುಃಖ, ಈ ಭವಣೆ, ಈ ಕಲ್ಪನೆಗಳು, ಜಗತ್ತಿನ ಬಗ್ಗೆ ಇರುವ ನನ್ನ ಕಲ್ಪನೆಗಳು, ವಾಸನೆಗಳು ಯಾವುದು ನನಗೆ ಪ್ರಚೋದನೆ ಮಾಡಿ ದೃಶ್ಯಾಕಾರ ಜಗತ್ತವೇ ಸತ್ಯ ಅಂತ ತಿಳ್ಕೊತಾ ಇದೆಯೋ, ಇದು ಎಲ್ಲಿಂದ ದೂರ ಆಗುತ್ತದಪ್ಪ ಅಂದರೆ ಸತ್ಸಂಗತಿಯಿಂದ ದೂರ ಆಗುತ್ತದೆ ಅನ್ನೋದನ್ನು ಕಬೀರರು ಹೇಳ್ತಾರೆ. ಸತ್ಸಂಗತಿ, ಸತ್ಯದ ಸಂಘ. ಸತ್ ಅಂದರೆ ಸದ್ವಸ್ತು. ಆ ಸದ್ವಸ್ತು ಯಾವಾಗಲೂ ನಮ್ಮ ಒಳಗೆ ಇರುವುದು. ಅದಿರೋದಕ್ಕೆ ಚೈತನ್ಯ ರೂಪದಲ್ಲಿ ನಾವು ಉಸಿರಾಡ್ತಾ ಇರೋದು, ನಿತ್ಯವಾಗಲೂ ಹೊಸ ದಿವಸವನ್ನು ಕಾಣ್ತಾ ಇರೋದು. ಆದರೆ ಇದು ನಮಗೆ ಈಗ ಗುರುತಿಲ್ಲ. ಇದು ದೇಹಕ್ಕೆ ಅಂಟುಕೊಂಡಿರೋದಕ್ಕೆ ನಾನೇ ಎಲ್ಲ ಮಾಡುತ್ತೇನೆ. ನಾನು ಹೆಂಗೆ ಹೇಳಲಿಕ್ಕೆ ಸಾಧ್ಯ ಉಂಟು? ಅವನು ಎಬ್ಬಸಲಿಲ್ಲ ಅಂದರೆ ಎಲ್ಲಿಂದ ಹೇಳಲಿಕ್ಕೆ ಸಾಧ್ಯ?
ಇದನ್ನು ತಿಳಿಸ್ಕೊಡುತ್ತೆ. ಏನು? ಸತ್ಸಂಗತಿ. ಸತ್ಸಂಗತಿದು ಮತ್ತೆ ಎರಡು ರೂಪ. ಏನಪ್ಪ? ಒಂದು ಬಾಹ್ಯ ಸತ್ಸಂಗತಿ, ಬಾಹ್ಯ ಪ್ರವೃತ್ತಿಯಿಂದ ಸತ್ಸಂಗತಿ, ಆಂತರಿಕ ಪ್ರವೃತ್ತಿಯಿಂದ ಸತ್ಸಂಗತಿ. ಏನು? ಬಾಹ್ಯ ಪ್ರವೃತ್ತಿಯಿಂದ ಜಪ ಮಾಡೋದು, ನಾಮಸ್ಮರಣೆ ಮಾಡೋದು, ಅನುಷ್ಠಾನ ಮಾಡೋದು, ಪಾರಾಯಣಗಳನ್ನು ಮಾಡೋದು, ಪಠಣ ಮಾಡೋದು, ಮತ್ತು ಸದ್ಗ್ರಂಥ ವಾಚನ ಮಾಡೋದು, ಸಾಮೂಹಿಕವಾಗಿ ಮಾಡೋದು, ಇವೆಲ್ಲವೂ ಬಾಹ್ಯ ಸತ್ಸಂಗತಿ. ಆಂತರಿಕವಾಗಿ ಅದನ್ನು ಏನನ್ನು ಶ್ರವಣ ಮಾಡಿರ್ತೀರೋ ಅದನ್ನೆಲ್ಲವನ್ನು ಚಿಂತನ, ಮನನ, ನಿಧಿಧ್ಯಾಸ, ಮಥನ ಮಾಡೋದು, ಮತ್ತು ಒಂದು ತತ್ವ ಅದೇನಪ್ಪ, ಆ ಗುರು ಎಂಬುವ ಒಂದು ತತ್ವವನ್ನು ಹಿಡ್ಕೊಂಡು ನಾನು ನನ್ನ ಜೀವನದ ದಾರಿಯನ್ನು ಆ ಲಗಾಮು ಏನಿದೆಯೋ ಅವನಿಗೆ ಕೊಟ್ಟರೆ ನನ್ನ ಮನಸ್ಸೆಂದು ಗುರುನಾಥ ನನಗೆ ಅಂಬೀಗನಾಗಿ ಬಂದು ಕರ್ಕೊಂಡು ಹೋಗುತ್ತಾನೆ. ಅದಕ್ಕೆ ಏನಪ್ಪ ಎಸೆನ್ಷಿಯಲ್ ಇರೋದು? ಈ ನರದಿಂದ ನಾರಾಯಣ ಆಗಲಿಕ್ಕಿಂತ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್ ದ ಎಸೆನ್ಷಿಯಲ್ ಕ್ವಾಲಿಟೀಸ್ ಯು ಶುಡ್ ಗೋ ಟು ಸತ್ಸಂಗ ವೆರ್ ಎವರ್ ಇಟ್ ಈಸ್. ಎಲ್ಲಾದರೆ ಏನು, ಯಾವ ಸತ್ಸಂಗದಲ್ಲಿ ಹೋದರೂ ಅವನು 3 इडियट्ಸ್ನಲ್ಲಿ ಹೇಳ್ತಾನೆ, ಜहाँ ಜ್ಞಾನ ಮಿಲೇಗಾ बाट रहे हैं वहाँ जाके बैठ जाओ. तो जहाँ भी हमारा टाइम वेस्ट नहीं करना है, क्योंकि हम बॉडी में टाइम फ्रेमवर्क में आए हैं, लिमिटेड एज, लिमिटेड पीरियड ऑफ टाइम में. और अब पछताते होत क्या जब चिड़िया चुग गई खेत, पल में परलय हो जाएगा बहुरी करेगा कब. मेरे को करने का था ये सब, लेकिन टाइम ही नहीं मिला. और जब हॉस्पिटल में पड़े हैं तो तभी दुखना ही इतना भारी हो जाता है, तो कौन भगवान, किधर का भगवान हो जाता है. ಅದಕ್ಕೆ ಏನು ಮಾಡಬೇಕಪ್ಪ? ಸಮಯ ಇದ್ದಾಗ जब जागो तब सवेरा. अभी दोपहर को मैं जाग गई, अभी वही सवेरा है मेरे लिए, चलो नामस्मरण शुरू करो. दुख वासो भागा फिरे, सुख में रहे समाए. दुख जो है, जो यहाँ दुख मेरे को लग रहा है, वो गुरु कहता है आकर सत्संगति में, कहता है ಭ್ರಾಂತಿ ಇದೆ, ಇದು ನಿನ್ನ ಮನಸ್ಸಿನಲ್ಲಿರೋ ದುಃಖ ಇದೆ ಅನ್ನೋದು ಭ್ರಾಂತಿ. ನಾನು ಸಂಪೂರ್ಣ ಸೃಷ್ಟಿ ಸಚ್ಚಿದ ಆನಂದ ಸ್ವರೂಪಾನಂದ ಒಂದು ಸಂಪೂರ್ಣ ಸೃಷ್ಟಿ ಆನಂದಮಯವಾಗಿ ಮಾಡಿದ್ಮೇಲೆ ಎಲ್ಲಿದೆಮ್ಮ ದುಃಖ, ಎಲ್ಲಿದೆಯಪ್ಪ ದುಃಖ ತೋರಿಸು. ಇಲ್ಲ ನನಗೆ ಇಲ್ಲಿದೆ ದುಃಖ, ಅವ್ರು ಹೇಳಿದ್ರು ಹಿಂಗೆ ಹೇಳಿದ್ರು, ಅದು ನಿನ್ನ ಮನಸ್ಸಿನ ಭ್ರಾಂತಿ. ಅದಕ್ಕೆ ಯಾವಾಗ ಅವನು ಸುಖ ಮೇ ರಹೇ ಸಮಾಯ್, ಆ ಸುಖದಲ್ಲಿ ನೆಲೆಸ್ತಾನೋ, ಗುರು ಕೊಟ್ಟಿರೋ ಬೋಧ, ಗುರು ಕೊಟ್ಟಿರದ ವಚನ, ಗುರು ಕೊಟ್ಟಿರದ ಪಾಠ, ಗುರು ಕೊಟ್ಟಿದ್ದ ಆಜ್ಞೆಯಲ್ಲಿ ಯಾವಾಗ ಆ ಶಿಷ್ಯ ನೆಲೆಸ್ತಾನೋ, ಎಲ್ಲಿರ್ತಾನೋ, ಯಾವಾಗಲೂ ಓಷನ್ ಆಫ್ ಬ್ಲಿಸ್ ಸಾಗರದಲ್ಲಿ, ಬ್ರಹ್ಮಾನಂದ ಸಾಗರದಲ್ಲಿ ಆ ಸಂತರ ಕೃಪೆಯಿಂದ, ಸದ್ಗುರು ಕೃಪೆಯಿಂದ ಯಾವಾಗಲೂ ಅವನು ಅದರಲ್ಲಿ ತೇಲಾಡ್ತಿರ್ತಾನೆ. ಹೊರಗಡೆ ಅವನು ಬರುವುದೇ ಇಲ್ಲ, ವಿಷಯದ ಸಾಗರ ಕಡೆ, ಭವಸಾಗರದ ಕಡೆ ಬರುವುದೇ ಇಲ್ಲ. ಅಂಬಿಗ ಬಂದು ಕರ್ಕೊಂಡು ಹೋದರೆ ನಾವು ಯಾಕೆ ಮತ್ತೆ ತಿರುಗಲ್ಲಿ ಹೋಗೋದು? ಹೋಗಬಾರದು ಅಂತ ಹೇಳುತ್ತಾ ಕಬೀರರ ಚರಣಕ್ಕೆ ದೋಹ ಅರ್ಪಣೆ ಮಾಡುತ್ತಾ, ಸದ್ಗುರು ಚರಣಾರವಿಂದ ಅರ್ಪಣಮಸ್ತು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.